ನೋಡಿ ಏನು 15 ಲಕ್ಷ ಸಸಿಗಳನ್ನು ನೆಟ್ಟು ಇಲ್ಲಿ ನಿರ್ವಹಣೆ ಮಾಡದೆ ಗಿಡಗಳ ಮಾರಣ ಹೋಮವನ್ನು ಮಾಡಲಾಗಿರುವಂಥದ್ದು. 88 ಕೋಟಿ ಅಂದ್ರೆ ಏನು ಹುಡುಗಾಟನ? 88 ಕೋಟಿ ಖರ್ಚಾಗಿರುವಂಥದ್ದು ಇದಕ್ಕೆ. ಅಂದರೆ ಲೆಕ್ಕ ಕೊಡ್ತಾ ಇರೋದಷ್ಟೇ ಇಲ್ಲಿ 88 ಕೋಟಿ ಅಂತ. ನಿಜಕ್ಕೂ ಗೊತ್ತಿಲ್ಲ ಇಲ್ಲಿ 88 ಕೋಟಿ ಖರ್ಚಾಗಿದೆಯಾ ಅನ್ನುವಂಥದ್ದು ನಿಜಕ್ಕೂ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ BDA ಹೇಳ್ತಾ ಇರೋದು 88 ಕೋಟಿ ಖರ್ಚಾಗಿದೆ ಅಂತ. ಈ ಬಗ್ಗೆ ಏನು ಸಾಕಷ್ಟು ಪ್ರಶ್ನೆಗಳು ಮೂಡುವಂಥದ್ದು. ಅಂದರೆ ನೆಪ ಮಾತ್ರಕ್ಕೆ ಮಾತ್ರ ಇಲ್ಲಿ ಗಿಡಗಳನ್ನು ನೆಟ್ರ, ಬರೀ ಫೋಟೋ ಪೋಸ್ಗಷ್ಟೇ ಸೀಮಿತ ಆಗೋಯ್ತಾ ಅನ್ನುವಂಥದ್ದು. ಒಂದೇ ದಿನದಲ್ಲಿ 15 ಲಕ್ಷ ಗಿಡವನ್ನು ನೆಟ್ಟು ಗಿನ್ನಿಸ್ ದಾಖಲೆ ಮಾಡಿದ್ರು. ಯಾವ ಒಂದು ಆಧಾರದ ಮೇಲೆ? ಅಂದರೆ ಮಣ್ಣಿನ ಫಲವತ್ತತೆಯನ್ನು ಅಲ್ಲಿ ಚೆಕ್ ಮಾಡಿಲ್ಲ, ಯಾವುದೇ ಪರಿಶೀಲನೆಯನ್ನು ನಡೆಸಿಲ್ಲ. ಆ ಮಣ್ಣಿನಲ್ಲಿ ಸರಿಯಾದಂತಹ ಗಿಡ ಬೆಳೆಯಲಿಕ್ಕಾಗೋದಿಲ್ಲ. ನಮ್ಮ ಪ್ರತಿನಿಧಿ ಆಗಲೇ ಹೇಳ್ತಾ ಇದ್ರು, ಗಿಡದ ಅಂದರೆ ಮಣ್ಣಿನಲ್ಲಿ ಯಾವುದೇ ರೀತಿಯ ಫಲವತ್ತತೆ ಕಂಡು ಬರ್ತಾ ಇಲ್ಲ. ಅದನ್ನು ಯಾವುದನ್ನೂ ಪರಿಶೀಲನೆ ಮಾಡದೆ ಬೇಕಾಬಿಟ್ಟು ಎಲ್ಲ ಒಂದು ಕಡೆ ಗಿಡ ನೆಟ್ಟು ಬಿಟ್ರೆ ಆಯಿತು. ಏನು ಹೆಸರಿಗೆ ಮಾತ್ರ ನಾವು 15 ಲಕ್ಷ ಗಿಡವನ್ನು ಒಂದೇ ದಿನದಲ್ಲಿ ನೆಡ್ತೀವಿ ಅನ್ನೋದು ಹೆಸರು ಮಾಡಬೇಕಷ್ಟೇ. ಅದು ಒಂದೇ ಇರೋದು ಅನಿಸುತ್ತೆ ಅವ್ರ ತಲೆಯಲ್ಲಿ. ಆ ನಿಟ್ಟಿನಲ್ಲಿ ಅವರು ಏನು 3 ಕಡೆ ಗಿಡಗಳನ್ನು ನೆಟ್ಟು ಬಿಟ್ಟಿದ್ದಾರೆ. ಆದರೆ ಇದರ ಒಂದು ನಿರ್ವಹಣೆ ಅನ್ನುವಂಥ ಪ್ರಶ್ನೆ ಬಂದಾಗ ಸರಿಯಾದ ನಿರ್ವಹಣೆ ಆಗಿಲ್ಲ. ಅಂದರೆ ಸರಿಯಾದಂತಹ ನೀರು ಪೂರೈಕೆ ಆಗಿಲ್ಲ. ಹೇಳ್ತಾ ಇದ್ರು ಬೋರ್ವೆಲ್ನ ವ್ಯವಸ್ಥೆ ಆಗಿದೆ ಅಂತ. ಆದರೂ ಅಲ್ಲಿಂದ ನೀರು ಸಪ್ಲೈ ಆಗ್ತಾ ಇಲ್ಲ, ಗಿಡಗಳಿಗೆ ಇನ್ನೂ ಕೂಡ ನೀರು ಸಪ್ಲೈ ಆಗ್ತಿಲ್ಲ. ಅಂದರೆ ಈಗಾಗಲೇ ಗಿಡಗಳು ಹಾಳಾಗಿ ಹೋಗ್ಬಿಟ್ಟಿದೆ. ಇನ್ನು ಮುಂದಕ್ಕೆ ಆ ಗಿಡಗಳ ಜೀವ ಅಂದರೆ ಅಲ್ಲಿ ಗಿಡಗಳು ಹಾಕಿದ್ರು ಅನ್ನುವಂಥದ್ದು ಸುಳಿವು ಕೂಡ ಸಿಗೋದಿಲ್ಲ. ಆ ಮಟ್ಟಿಗೆ ಆಗಿಬಿಡುತ್ತೆ ಇಲ್ಲಿ. ಇನ್ನು ಮುಂದೆ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನೋಡಿ, ಗಾರ್ಡನ್ ಮಾಡ್ತೀವಿ, ಗಿನ್ನಿಸ್ ದಾಖಲೆ ಮಾಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡೋದಲ್ಲ. ಗಿಡಗಳನ್ನು ನೆಟ್ಟ ಮೇಲೆ ಅದರ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ಅಂದರೆ ನೀವು ಅಲ್ಲಿ 88 ಕೋಟಿ ಖರ್ಚಾಗಿದೆಯಲ್ವೋ ಗೊತ್ತಿಲ್ಲ, ಆದರೆ ನೀವೆಷ್ಟು ಖರ್ಚು ಮಾಡಿದ್ದೀರಾ ಅದಕ್ಕಾದರೂ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ. ಅಂದರೆ ಏನು ಗಿಡಗಳನ್ನು ನೆಟ್ಟಿದ್ರಿ ಅದರ ನಿರ್ವಹಣೆಯನ್ನು ಮಾಡಿ. ನೀವೆಷ್ಟು ಖರ್ಚು ಮಾಡಿದ್ದೀರಾ ಅದು ಬೇಡ, ಗಿಡಗಳನ್ನು ನೆಟ್ರಿ ಅಲ್ವಾ, ಅದರ ನಿರ್ವಹಣೆಯನ್ನು ಮಾಡಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಯಾಕಂದರೆ ಲಕ್ಷಾಂತರ ಗಿಡಗಳ ಮಾರಣ ಹೋಮ ಆಗಿರುವಂಥದ್ದು ಇಲ್ಲಿ. ನೆಪ ಮಾತ್ರಕ್ಕೆ ತೊಗೊಂಬಂದು ಗಿಡಗಳನ್ನ ನೆಟ್ಟುಬಿಟ್ರಿ, ಅದರ ನಿರ್ವಹಣೆ ಆಗಿಲ್ಲ, ಒಣಗಿ ಎಲ್ಲ ಗಿಡಗಳು ಹಾಳಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಗಾರ್ಡನ್ ಮಾಡ್ತೀವಿ ಅನ್ನುವಂಥದ್ದು ಕನಸು ಈಗ ಅದು. ಯಾಕಂದರೆ ಅಷ್ಟರ ಮಟ್ಟಿಗೆ ಗಿಡ ಒಣಗಿ ಹೋಗ್ಬಿಟ್ಟಿದೆ ನೀರಿಲ್ಲದೆ. ಇದ್ರ ಬಗ್ಗೆ BDA ಅಧಿಕಾರಿಗಳು ಗಮನ ಕೊಡಬೇಕಿತ್ತು. ಗಿಡ ನೆಟ್ಟ ಮೇಲೆ ನಿರ್ವಹಣೆಯನ್ನು ಮಾಡಬೇಕಿತ್ತು. ಆದರೆ ಇದ್ಯಾವುದು ಕೂಡ ಆಗಿಲ್ಲ. ನೋಡಿ, ನಾಡಪ್ರಭು ಕೆಂಪೇಗೌಡರ ಒಂದು ಬಡಾವಣೆ, ಮತ್ತು ಶಿವರಾಮ್ ಕಾರಂತರ ಬಡಾವಣೆ ಹಾಗೂ ಬನಶಂಕರಿ 6ನೇ ಹಂತದ ಬಡಾವಣೆಯಲ್ಲಿ ಗಿಡಗಳನ್ನು ನೆಟ್ಟರು. ಈ 3 ಕಡೆ ಗಿಡಗಳನ್ನು ನೆಟ್ಟರು. ಆದರೆ ನಿರ್ವಹಣೆ ಮಾತ್ರ ಆಗಿಲ್ಲ. ಇಲ್ಲಿ ಗಿಡಗಳನ್ನು ಒಣಗಿಸ್ಬಿಟ್ಟಿದ್ದಾರೆ. ಅಂದರೆ ಸರಿಯಾದ ನೀರು ಪೂರೈಕೆ ಆಗ್ತಾ ಇಲ್ಲ. ಅಲ್ಲಿ ನಿರ್ಜನ ಪ್ರದೇಶ ಬೇರೆ, ಯಾರು ಕೂಡ ಬರಲ್ಲ, ಯಾರು ಪ್ರಶ್ನೆ ಮಾಡಲ್ಲ, ಸಾರ್ವಜನಿಕರು ಪ್ರಶ್ನೆ ಮಾಡಲ್ಲ. ಹಾಗಾಗಿ ನೋಡಿ, ಇವರು ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೀರು ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ ಅಲ್ಲಿ. ಈ ರೀತಿ ಆದರೆ ಎಷ್ಟು ಗಿಡಗಳನ್ನು ನೆಟ್ಟರೂ ಕೂಡ ಅಲ್ಲಿ ಬೆಳೆಯೋದಿಲ್ಲ. ಯಾಕಂದರೆ ಮಣ್ಣಿನ ಫಲವತ್ತತೆ ಕೂಡ ಅಂತ ಹೇಳಿಕೊಳ್ಳೋ ರೀತಿಯಲ್ಲಿಲ್ಲ. ಜೊತೆಗೆ ನಿರ್ಜನ ಪ್ರದೇಶ, ಸರಿಯಾದ ನೀರು ಸಪ್ಲೈ ಎಲ್ಲ ಆಗ್ತಾ ಇಲ್ಲ. ಹೀಗಾಗಿ ಗಿಡಗಳು ಒಣಗ್ತಾ ಇರುವಂಥದ್ದು. 15 ಲಕ್ಷ ಸಸಿಗಳನ್ನು ನೆಟ್ಟಿದೆ GBA. 12 ಗಂಟೆಯಲ್ಲಿ ಗಿನ್ನಿಸ್ ದಾಖಲೆಯನ್ನು ಮಾಡಿರುವಂಥದ್ದು. 3 ಲೇಔಟ್ನಲ್ಲಿ ಸಸಿಯನ್ನು GBA ನೆಟ್ಟಿದೆ. ಸಸಿ ನೆಡಲು 88 ಕೋಟಿ ಖರ್ಚಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಅಂದರೆ ನಮಗೆ ಲೆಕ್ಕ ಕೊಡ್ತಾ ಇರುವಂಥದ್ದು 88 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾ ಇರುವಂಥದ್ದು. ಆದರೆ ದೇವರೊಬ್ಬನಿಗೆ ಗೊತ್ತಿಲ್ಲ ಎಷ್ಟು ಖರ್ಚಾಗಿದೆ, ಎಷ್ಟು ಗುಳುಮ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು GBA ಖರ್ಚು 88 ಕೋಟಿ. ಅಂದರೆ GBA ಖರ್ಚು 18 ಕೋಟಿ ಇದೆ. ಜೊತೆಗೆ CSR ಫಂಡ್ ಏನಿದೆ ಅದು 70 ಕೋಟಿ ಇರುವಂಥದ್ದು. ಎಲ್ಲಿ ಹೋಯಿತು ಇದೆಲ್ಲವೂ ಕೂಡ? ನಿಜವಾಗ್ಲೂ ನೀವು ಗಿಡಗಳ ಒಂದು ಮಾರಣ ಹೋಮಕ್ಕೇ ಪ್ಲ್ಯಾನ್ ಮಾಡಿಕೊಂಡೇ ಈ ರೀತಿ ಮಾಡಿಬಿಟ್ರಾ ಅಂತ? ಅಂದರೆ ಗಿಡಗಳನ್ನು ನೆಡುವಂಥ ನೆಪದಲ್ಲಿ ಈ ರೀತಿ ದುಡ್ಡನ್ನು ಮಾಡ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆ ಮೂಡುತ್ತೆ. ಸಸಿಗಳ ಮಾರಣ ಹೋಮ ಆಗಿದೆ. ಸಸಿ ಬೆಳೆಸಲು ಉತ್ತಮವಾದಂತಹ ಮಣ್ಣಿಲ್ಲ ಅಲ್ಲಿ. ಆ ಗಿಡಗಳ ಬೆಳೆಯೋಕ್ಕೆ ಉತ್ತಮವಾದಂತಹ ಮಣ್ಣಿಲ್ಲ. ಕಾಂಕ್ರೀಟ್ ಮಣ್ಣಲ್ಲಿ ಸಸಿ ನಾಟಿ ಮಾಡಿದ್ದಾರೆ, ಸಸಿಯನ್ನು ನೆಟ್ಟಿದ್ದಾರೆ. 50,000 ವಾಲಂಟಿಯರ್ಸ್ಗಳಿದ್ರು. ಒಣಗಿ ಬೆಂಡಾಗಿದೆ ಈಗ ಸಸಿಗಳು. ಲಕ್ಷ ಸಸಿಗಳು ಅನಾಥವಾಗಿವೆ. ಈಗ BDAಗೆ ಈ ಶೋಕಿ ಬೇಕಿತ್ತಾ? ಯಾಕೆ ಬೇಕಿತ್ತು? ಮಾಡದೆ ಹಾಗೆ ಬಿಟ್ಟುಬಿಟ್ಟಿದ್ರು, ಆಗೋಗಿರ್ತಿತ್ತಪ್ಪ. ಸುಮ್ಮನೆ ನಾವು ಏನೋ ಮಾಡ್ತೀವಿ ಅಂತ ಹೇಳಿ ಈ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ? ಹಾಗೆ ಬಿಟ್ಟಿದ್ರು ಆಗಿರೋದು. ಆದರೆ ಇಲ್ಲಿ ನೋಡಿ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡಬೇಕು, ಗಿನ್ನಿಸ್ ದಾಖಲೆ ಮಾಡಿದ್ದೀವಿ, ಏನೋ ಮಾಡ್ತಿದ್ದೀವಿ ಅಂತ ತೋರಿಸ್ಬೇಕಲ್ಲ ಜನಕ್ಕೆ. ಹಾಗಾಗಿ ನೋಡಿ ಈ ರೀತಿ ಮಾಡಿರುವಂಥದ್ದು. ಬೋರ್ವೆಲ್ ಇದ್ದರೂ ಕೂಡ ಅಲ್ಲಿ ಗಿಡಗಳಿಗೆ ನೀರು ಸಪ್ಲೈ ಆಗ್ತಾ ಇಲ್ಲ, ನೀರು ಹೋಗ್ತಾ ಇಲ್ಲ.
ಅಂದರೆ ಯಾವುದೇ ರೀತಿಯ ನಿರ್ವಹಣೆಗಳು ಇಲ್ಲ ಇಲ್ಲಿ, ಕಂಪ್ಲೀಟ್ ಝೀರೋ ಎಲ್ಲ. ಅಂದರೆ ಸುಮ್ಮನೆ ಏನೋ ನೆಪ ಮಾತ್ರಕ್ಕೆ ಅವತ್ತು ಒಂದು ದಿನಕ್ಕೆ ಗಿಡಗಳನ್ನ ನೆಟ್ಟುಬಿಟ್ರು. ಅದಾದಮೇಲೆ ಆ ಕಡೆಗೆ ಯಾರೂ ಕೂಡ ಮುಖ ಹಾಕಿಲ್ಲ. ಯಾಕಂದರೆ ನಿರ್ಜನ ಪ್ರದೇಶ ಬೇರೆ, ಸಾರ್ವಜನಿಕರು ಕೂಡ ಅಲ್ಲಿ ಓಡಾಡೋದಿಲ್ಲ, ಯಾರು ಪ್ರಶ್ನೆ ಮಾಡೋದಿಲ್ಲ, ಯಾರು ಏನೂ ಕೇಳೋದಿಲ್ಲ. ಸೊ ಇವ್ರಿಗೂ ಅದೇ ಬೇಕಾಗಿರುವಂಥದ್ದು, ಯಾರು ಏನೂ ಕೇಳೋದು ಬೇಡ, ಏನು ಅವತ್ತೊಂದು ದಿನಕ್ಕೆ ಪೇಪರಲ್ಲಿ ದೊಡ್ಡದಾಗಿ ಬಂದುಬಿಡಬೇಕು, ಇಲ್ಲಿ ಗಿನ್ನಿಸ್ ದಾಖಲೆ ಆಯಿತು, 15 ಲಕ್ಷ ಗಿಡ ಒಂದೇ ದಿನದಲ್ಲಿ ನೆಟ್ಟರು ಅನ್ನುವಂಥದ್ದು. ಬೆಂಗಳೂರಿನ ಗಾರ್ಡನ್ ಮಾಡ್ತಾರೆ, ಬೆಂಗಳೂರಿನಲ್ಲಿ ದೊಡ್ಡ ಗಾರ್ಡನ್ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಹೆಸರು ಬೇಕಿತ್ತು. ಅವತ್ತೊಂದು ದಿನಕ್ಕೆ ಅದು ಸೀಮಿತ ಆಯಿತು. ಅದ ನಂತರವಾಗಿ ಏನಾಯಿತು, ನಿರ್ವಹಣೆ ಆಗ್ತಾ ಇದೆಯಾ, ಗಿಡಗಳು ಬೆಳೀತಾ ಇದೆಯಾ, ಇದನ್ನು ಯಾರು ಗಮನಿಸಬೇಕು, ಯಾರನ್ನ ಪ್ರಶ್ನೆ ಮಾಡಬೇಕು ಇಲ್ಲಿ ನಾವು. ಯಾಕಂದರೆ ನೋಡಿ, ಇಲ್ಲಿ ಗಿಡಗಳನ್ನು ನೆಟ್ಟು ಬಿಟ್ಟರೆ ಆಗೋದಿಲ್ಲ, ಅದರ ನಿರ್ವಹಣೆ ಕೂಡ ಆಗಬೇಕು. ಈಗ ಇದೆಲ್ಲವನ್ನ ಮಾಡಿದ್ರಲ್ಲ ಹ್ಯಾರಿಸ್ ಅವರು, ಇದ್ರ ಬಗ್ಗೆ ಒಂದು ದಿನಕ್ಕಾದರೂ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಗಿಡಗಳ ನಿರ್ವಹಣೆ ಆಗ್ತಿದೆಯಾ ಅಂತ ಗಮನ ಹರಿಸಿದ್ದಾರಾ? ಆ ಪ್ರದೇಶದಲ್ಲಿ ಗಿಡ ನೆಟ್ಟ ನಂತರವಾಗಿ ಅಲ್ಲಿ ಏನಾಗ್ತಿದೆ ಅಂತ ಹೋಗಿ ವಿಚಾರಿಸಿದ್ದಾರಾ? ಏನೂ ಮಾಡಿಲ್ಲ. ಅವತ್ತೊಂದು ದಿನಕ್ಕಷ್ಟೇ ಸೀಮಿತ ಆಯಿತು. ಅಧಿಕಾರಿಗಳಾಗಲಿ ಹ್ಯಾರಿಸ್ ಆಗಲಿ ಯಾರೂ ಕೂಡ ಅಲ್ಲಿ ತಲೆ ಹಾಕಿಲ್ಲ. ಸರಿಯಾದಂತಹ ಮಣ್ಣಿನ ಫಲವತ್ತತೆ ಇಲ್ಲ, ನೀರು ಸಪ್ಲೈ ಆಗ್ತಾ ಇಲ್ಲ, ಗಿಡಗಳೆಲ್ಲ ಒಣಗಿ ಹಾಳಾಗೋಗ್ಬಿಟ್ಟಿದೆ. ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡಲ್ಲ. ಇದೇ ಕಾರಣಕ್ಕೆ ಅವರು ನೋಡಿ ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರು. 3 ಲೇಔಟ್ನಲ್ಲಿ, ಒಂದು ನಾಡಪ್ರಭು ಕೆಂಪೇಗೌಡರ ಬಡಾವಣೆ, ಶಿವರಾಮ ಕಾರಂತರ ಬಡಾವಣೆ, ಬನಶಂಕರಿ, ಈ 3 ಬಡಾವಣೆಯಲ್ಲಿ ಏನೋ ಗಿಡಗಳನ್ನು ನೆಟ್ಟರು. ಆದರೆ ಸರಿಯಾದಂತಹ ನಿರ್ವಹಣೆಯನ್ನು ಮಾಡಲಿಲ್ಲ. 15 ಲಕ್ಷ ಗಿಡಗಳ ಮಾರಣ ಹೋಮವನ್ನು ಮಾಡಿದ್ರು ಇಲ್ಲಿ. ಅಂದರೆ ನೆಪ ಮಾತ್ರಕ್ಕಷ್ಟೇ ಇದು ಸೀಮಿತ ಆಯಿತು. ಗಿನ್ನಿಸ್ ದಾಖಲೆ ನೆಪ ಮಾತ್ರಕ್ಕಷ್ಟೇ. ಆದರೆ ಇಲ್ಲಿ ನಿಜಕ್ಕೂ ಕೂಡ ಮಾರಣ ಹೋಮ ಆಗಿದೆ, ಗಿಡಗಳ ಮಾರಣ ಹೋಮ ಆಗಿರುವಂಥದ್ದು. ಪರಿಸರ ಪ್ರೇಮಿಗಳಿಗೆ ನಿಜಕ್ಕೂ ಕೂಡ ಇದು ನೋವಿನ ಸಂಗತಿ. ಗಿಡಗಳನ್ನು ಬೆಳೆಸೋದು ಅಂದರೆ ಅದು ಸುಮ್ಮನೆ ಅಂತೂ ಅಲ್ಲ. ಯಾವುದೋ ಎಲ್ಲೋ ಒಂದು ಜಾಗದಲ್ಲಿ ತೊಗೊಂಡೋಗಿ ಗಿಡಗಳನ್ನು ಹಾಕಿಬಿಟ್ರೆ ಆಗೋದಿಲ್ಲ, ಅದರ ನಿರ್ವಹಣೆಯನ್ನು ಮಾಡಬೇಕು. ಆದರೆ ಇಲ್ಲಿ ಕಂಪ್ಲೀಟ್ ಎಡವಿರುವಂಥದ್ದು, ಎಡವಿರುವಂಥದ್ದು ಇಲ್ಲಿ ಕಂಪ್ಲೀಟ್ ಝೀರೋ ಎಫರ್ಟ್. ಇಲ್ಲಿ ಏನೂ ಹಾಕಿಲ್ಲ ಅವರು, ಸುಮ್ಮನೆ ಒಂದು ದಿನಕ್ಕೆ ಮಾತ್ರ ಸೀಮಿತ. ಅದು ತದನಂತರವಾಗಿ ಆ ಒಂದು ಜಾಗಕ್ಕೆ ಯಾರೂ ಕೂಡ ವಿಸಿಟ್ ಮಾಡಿಲ್ಲ, ಏನಾಗಿದೆ ಅಂತ ನೋಡಿಲ್ಲ. ಈ ರೀತಿಯಲ್ಲಿ ಗಿಡಗಳ ಮಾರಣ ಹೋಮ ಮಾಡಿ ಜನರ ಕಿವಿಗೆ ಹೂವನ್ನು ಇಡುತ್ತಾ ಇದ್ದಾರೆ. ನೋಡಿ, BD ಅಧಿಕಾರಿಗಳು, ಹ್ಯಾರಿಸ್ ಅವರು, ಇದ್ರ ಬಗ್ಗೆ ಪ್ರಶ್ನೆ ಆಗಬೇಕು, ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಉತ್ತರ ಬೇಕಾಗಿದೆ ಸ್ವಾಮಿ, ಉತ್ತರ ಖಂಡಿತವಾಗಿ ನಮಗೆ ಬೇಕಾಗಿದೆ. ಏನು ಮಾಡಿದ್ರಿ ಅಂತ.